ಬರ್ರಿ ಇವತ್ತು ಜಾತ್ರೆ 2ನೇ ದಿನ. ಇವತ್ತು ತೇರ್ ಐತಿ, ಹೋಗೋಣ. ಇದೇನ್ರಿ ಹಾಡು ತಿನ್ನದ ಸೊಪ್ಪುಲ್ಲ, ನಾವು ನೋಡದ ಹುಡುಗಿ ಇಲ್ಲ. ಇದೇ ನೋಡ್ರಿ ಇವತ್ತು ಎಳೆಯುವಂತ ತೇರ್. ನೋಡ್ತಿರಬಹುದು ಎಷ್ಟು ಚಂದ ಅಲಂಕಾರವಾಗಿ ರೆಡಿ ಆಗತ್ತೆ ಅಂತ. ಇಡೀ ಊರ್ ಜನನ ಕಾಯ್ತಿರ್ತೈತಿ ವರ್ಷಕ್ಕೊಮ್ಮೆ ಬರುವಂತ ಈ ಒಂದು ದಿನ ನೋಡಾಕ. ತೇರಿನ ಗಾಲಿಗೆ ಕಲ್ಲುಗಳು ಅವು ಸಿಗ ಬೀಳಬಾರ್ದು ಅಂತ ಈ ರೀತಿ ನೆಲನ ಮಾಡಿರ್ತಾರೆ. ತಂಡಿರ್ಲಿ ಬಿಸಿಲಿರ್ಲಿ ಏನೇ ಇರಲಿ, ದೇವ್ರ ಹೊರಗೆ ಬರ್ತಾನಂದ್ರ ನಮ್ಮ ಭಕ್ತರಿಗೆ ಒಂಥರ ಖುಷಿ, ಸಂತೋಷ, ಉತ್ಸಾಹ ನೋಡ್ರಿ. ಎಲ್ಲರೂ ಹೆಂಗೆ ಕಾಯಕತ್ತಾರ ನೋಡ್ರಿ ಈ ಒಂದು ಸುಂದರ ಗಳಿಗೆಗ. ಈ ಊರಿನ ಸುತ್ತ ಇರುವಂಥ ಹಳ್ಳಿಗಳಿಂದೆಲ್ಲ ಜನ ಬಂದಾರ ನೋಡ್ರಿ. ಅಲ್ಲಿ ನೋಡ್ತಿರ್ಬೋದು ಜನಗಳು ಯಾವ್ಯಾವ ರೀತಿ ಎಲ್ಲೆಲ್ಲಿ ಕೂತ್ಕೊಂಡಾರಂತ. ಇನ್ನೊಂದು ವಿಚಾರ ಮಸ್ತ್ ಅಂದ್ರೆ ಮಸ್ತ್ ಐತ್ರಿ, ನಿಮ್ಗೆ ತೋರಿಸ್ತೀನಿ ಈಗ, ತಡೀರಿ ನೋಡಂತ್ರಿ. ಪಟಾಕಿ ಇನ್ನು ಈಗ ಸ್ವಲ್ಪ ಮುಗ್ದಾವ್ರಿ, ಇನ್ನೂ ಭಾಳ ಅಂದ್ರೆ ಭಾಳ ಅದಾವ. ಇಲ್ಲಿ ನೋಡ್ರಿ ದೇವರನ್ನ ಹೊತ್ತಿರುವಂಥ ತಾಯಿ ನಿಂತ್ಕೊಂಡಾರ. ಈ ತಾಯಿ ಈಗ ಈ ದೇವರ ಕೊಡವನ್ನ ಹೊತ್ಕೊಂಡು ನೃತ್ಯ ಮಾಡ್ತಾರ. ಬರ್ರಿ ಅದನ್ನು ನೋಡ್ಕೊಂತ ಹೋಗೋಣ. ಇನ್ನು ಸ್ವಲ್ಪ ಸಮಯದಲ್ಲೇ ತೇರು ಶುರು ಆಗುತ್ತ್ರಿ. ಆ ತೇರು ಶುರು ಆಗೋಕ್ಕಿಂತ ಮುಂಚೆ ಈ ತಾಯಿಯ ನೃತ್ಯವನ್ನ ನೋಡ್ಬೇಕು ಅಂತ ಎಲ್ಲರೂ ಕಾಯಕತ್ತಾರ. ಇದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ ರೀ? ಪ್ರಾಕ್ಟೀಸ್ ಅಂತ ಅನ್ಸುತ್ತೋ ಅಥವಾ ದೇವರ ಶಕ್ತಿಯವ್ರ ಹತ್ರ ಇರುತ್ತೆ ಅನ್ಸುತ್ತೋ? ಈ ದೇವರ ಕೊಡವನ್ನ ತಲೆ ಮೇಲೆ ಹೊತ್ಕೊಂಡು ನೃತ್ಯ ಮಾಡೋದು, ಬ್ಯಾಲೆನ್ಸ್ ಮಾಡೋದು ನಿಮ್ಗೇನು ಅನ್ಸುತ್ತೆ? ಸತ್ಯ ಅನ್ಸುತ್ತಾ, ಸುಳ್ಳು ಅನ್ಸುತ್ತಾ? ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ. ಸಣ್ಣದ ಬರ್ತದೆ. ಈ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿರುವಂಥ 2 ಪ್ರಮುಖ ಗದ್ದಿಗೆಗಳಿಗೆ ಹೋಗಿ ನಮಸ್ಕರಿಸಿ ಪೂಜೆ ಮಾಡಿ ಬಂದರು. ಈಗ ತೇರನ್ನ ಎಳೆಯುವಂಥ ಸಂದರ್ಭ ಇನ್ನೇನು ಹತ್ರನೇ ಬಂತು ನೋಡಿ. ತೇರಿನ ಮೇಲೆ ಯಾವ್ಯಾವ ಹೂವಿನ ಹಾರಗಳಿದ್ದಾವೆ, ನಿಮಗೆ ಯಾವ ಕಣ್ಣಿಗೆ ಬಿದ್ವು ಅವುಗಳನ್ನು ಕಮೆಂಟ್ ಮಾಡಿ.
ಈ ಪಟಾಕ್ಷಿಗಳಂತೂ ಒಂದಿಷ್ಟು ಜನಗಳ ಮೈ ಮೇಲೇನೆ ಬಿದ್ದುಬಿಡ್ತು. ಅಲ್ಲಿ ನೋಡ್ರಿ ಎದ್ದೊಳ್ತಾ ಇದ್ದಾರೆ. ನಿಮ್ಗೆ ಹೇಳಿದೆ ನಾನು ದೇವರ ಕೊಡವನ್ನ ಹೊತ್ಕೊಂಡು ನೃತ್ಯ ಮಾಡ್ತಾರೆ ಅಂತ. ಇಲ್ಲಿ ನೋಡಿ ಅದನ್ನ ಹೊತ್ಕೊಂಡು ಓಡ್ತಿದ್ದಾರೆ. ಅಂತೂ ಕೊನೆ ಗಳಿಗೆಗೆ ನಾವು ಹತ್ರ ಆಗೇ ಬಿಟ್ವಿ. ಈಗ ತೇರಿನ ಎಳೆಯುವಂತ ಸಂದರ್ಭ, ಬರ್ರಿ ನೋಡೋಣ. ಯಾರ್ಯಾರು ಪ್ರೀತಿಯಿಂದ ದೇವರಿಗೆ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ, ಇವರು ಅವರ ಹತ್ರನೇ ಹೋಗಿ ಅಲ್ಲಿಯೇ ಇಸ್ಕೊಂಡು ಬರ್ತಾ ಇದ್ದಾರೆ. ಪೊಲೀಸು ಬಂದಿದ್ದಾರೆ, ಊರಿನ ಭಕ್ತರು ಕೂಡ ರೆಡಿಯಾಗಿ ನಿಂತಿದ್ದಾರೆ ತೇರನ್ನ ಎಳೆಯೋಕೆ. ಬನ್ನಿ ನೋಡೋಣ. ಈ ಒಂದು ಅದ್ಭುತವಾದಂತಹ ಗಳಿಗೆಯನ್ನ ನೋಡೋಕೆ ಅದೆಲ್ಲೆಲ್ಲಿಂದಲೂ ಜನ ಬರ್ತಾರೆ, ದುಡಿಯೋಕೆ ಹೋಗಿರ್ತಾರೆ, ಅಲ್ಲಿಂದಲೆಲ್ಲ ಬಂದಿರ್ತಾರೆ. ತೇರು ಮತ್ತೆ ಆ ಕಡೆಯಿಂದ ಈ ಕಡೆ ಮತ್ತೆ ತಿರುಗ್ತಾ ಇದೆ ನೋಡಿ. ಇದಾಗಿತ್ತು ನೋಡ್ರಿ ಇವತ್ತಿನ ವಿಡಿಯೋ. ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿದರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ಇಷ್ಟ ಆಗಿರ್ಲಿಲ್ಲ ಅಂದ್ರೆ ಮುಲಾಜೆ ಬೇಡ, ಡಿಸ್ಲೈಕ್ ಮಾಡ್ರಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ. ಟಾಟಾ, ಲವ್ ಯು, ಟೇಕ್ ಕೇರ್, ಬಾಯ್.